ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು IAS IPS ಅಧಿಕಾರಿಗಳು ಆಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ನಂತಹ ಮಹನೀಯರು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರುತ್ತಾರೆ. ನೀವು ಸಹ ದೊಡ್ಡ ಅಧಿಕಾರಿಗಳಾಗಿ ಬಸವಾಪಟ್ಟಣ ಗ್ರಾಮಕ್ಕೆ ಹಾಗೂ ಈ ತಾಲೂಕಿಗೆ ಕೀರ್ತಿ ತರಬೇಕೆಂದು ಬಯಸುತ್ತೇನೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ ಹೇಳಿದರು. ತಾಲೂಕಿನ ಬಸವಾಪಟ್ಟಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 60 ಮಕ್ಕಳಿಗೆ ಹಾಗೂ ತಾದೂರಿನ ಕಿರಿಯ ಪ್ರಾಥಮಿಕ ಶಾಲೆಯ 25 ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು SDMC ಅಧ್ಯಕ್ಷರು ಮತ್ತು ಗ್ರಾಮದ ಆಂಜನಪ್ಪ ಅವರ ಮಗ ದಿವಂಗತ ಚೇತನ್ ರವರ 4ನೇ ವರ್ಷದ ಪುಣ್ಯ ಸ್ಮರಣಾರ್ಥ ನೆನಪಿಗಾಗಿ ಉಚಿತವಾಗಿ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿ, ಇದೇ ಶಾಲೆಯಲ್ಲಿ ಓದ ಚೇತನ್ ನಮ್ಮ ಬಳಿ ಇಲ್ಲ, ಆದರೂ ಸಹ ತಮ್ಮ ಮಗನ ಭವಿಷ್ಯವನ್ನು ಗ್ರಾಮದ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾಣಬೇಕೆಂದು ತಂದೆ ಆಂಜನಪ್ಪ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡುತ್ತಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಬೆಳೆಸ್ತೀವಿ, ಮಕ್ಕಳಿಗೆ ಶಿಸ್ತು ಬೆಳೆಸಲ್ಲ, ಅವ್ರೇನು ಮಾಡ್ತಾರೆ ಸೋಂಬೇರಿಗಳಾಗಿ ಕೆಲಸ ಮಾಡಲ್ಲ, ಎಜುಕೇಶನ್ ಕೊಡಲ್ಲ. ನಾವು ಬೆಳೀತಾ ಯಾವಾಗ ಅವನು ಅವ್ರಿಗೆ ಕಿವಿಂಡ ಕೊಡ್ತೀವೋ ಅವರು ಸೋಂಬೇರಿಗಳಾಗಿ ಊರು ಬಿಡ್ತಾರೆ, ಮನೆ ಬಿಡ್ತಾರೆ. ಹಾಗಾಗಿ ನಾವು ಏನು ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತೀವಿ, ಮೊದಲು ವಿದ್ಯಾರ್ಥಿಗಳು ಶಿಸ್ತನ್ನು ಮಾಡ್ಕೊಳ್ಬೇಕು. ಬೆಳಗಿನ ಜಾವ ಏನು ನಾನು ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಓದಬೇಕು, ಎಷ್ಟೊತ್ತು ಸ್ಕೂಲ್ಗೆ ಹೋಗ್ಬೇಕು, ಅವ್ರು ಬೇರೆ ಏನಿರಬಾರ್ದು, ಬೇರೆ ಓದು. ಹಾಗಾಗಿ ಇವತ್ತೇನು ಮಕ್ಕಳು ವಿದ್ಯಾ ಕಡೆ ಗಮನ ಕೊಟ್ಟು ಇವತ್ತು ಬೆಳಿಬೇಕು. ಒಂದು IAS IPS ರೈತರು ಇವತ್ತು ಯಾರೇ ಕೇಳಿದ್ರು ಕೂಡ IAS IPS ಆಗ್ತೀವಿ, ರೈತರು ಆಗಲ್ಲ ಅಂತೇಳಿ. ಯಾಕಂದರೆ ರೈತರು ಇವತ್ತು ಎಲ್ಲರೂ IAS IPS ಹಾಕಿದ್ರೆ ಊಟ ಹಾಕೋರು ಯಾರು, ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು ಯಾರು? ಹಾಗಾಗಿ ಇವತ್ತು ಇದರಲ್ಲೂ ಕೂಡ ತಂತ್ರಜ್ಞಾನ ಬಹಳ ಇದೆ. ಇವತ್ತು ಏನು ಕೃಷಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಮೇಧಾವಿಗಳು ಇವತ್ತು ಕೃಷಿ ಕ್ಷೇತ್ರದಲ್ಲಿ ಬಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ಏನು ಇವತ್ತು ನಮ್ಮ ಚೇತನ್ ನಮ್ಮನ್ನಾಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಏನು ಅವರ ತಂದೆ ಪ್ರತಿ ವರ್ಷ ಕೂಡ ಏನು ಒಂದು ಶಾಲೆಗೆ ಒಂದು ಸೇವೆ ನೀಡ್ತಾ ಇದ್ದಾರೆ. ಇನ್ನಷ್ಟು ಬಲ ಆ ದೇವರವರು ಕೊಡಲಿ, ಇನ್ನಷ್ಟು ವಿಸ್ತಾರ ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಆಯೋಜಿಸಿದ SDMC ಅಧ್ಯಕ್ಷ C ರಾಮದಾಸ್ ಮಾತನಾಡಿ, ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಯಲ್ಲಿದ್ದಾರೆ. ಸರ್ಕಾರಿ ಶಾಲೆಗಳ ಉಳಿವಿಗೆ ನಾಗರಿಕರು ಶ್ರಮಿಸಬೇಕು. ಇಲ್ಲಿಗೆ ದಾಖಲಾಗುವ ಹಕ್ಕುಗಳು ಆರ್ಥಿಕವಾಗಿ ಹಿಂದುಳಿದಿರುವವರೇ ಆಗಿರುತ್ತಾರೆ. ಈ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕೈಜೋಡಿಸಲು ಸದಾ ಸಿದ್ಧ. ಈ ಶಾಲೆಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಇನ್ನೂ ಹೆಚ್ಚು ಶ್ರಮಿಸುವ ವಹಿಸುತ್ತೇನೆ ಎಂದರು. ನಮ್ಮನ್ನು ಅಗಲಿ ಹೋಗಿರುವಂಥ ಚಿರಂಜೀವಿ ಚೇತನ್ 4 ವರ್ಷ ಆಯಿತು. ಇದಕ್ಕೋಸ್ಕರಾಗಿ ಅವ್ರ ತಂದೆ ತಾಯಿ ಮತ್ತು ಅವರ ಕುಟುಂಬಕ್ಕೆ ಶಾಂತಿ ಆಶಾಗಳಿಗೆ ಒಂದು ದೇವತೆ ಕೇಳ್ಕೊಳ್ತಾ ಇದೇ ಈ ವರ್ಷನೂ ನಮಗೆ ನಮ್ಮ ಸ್ನೇಹಿತರು ಹೇಳ್ದಾಗೆಲ್ಲ ಒಂದು ಕಡೆ ದುಃಖ ಆಗುತ್ತೆ, ಒಂದು ಕಡೆ ಇನ್ನೊಂದು ಕಡೆ ಸಂತೋಷ. ಏನಂದರೆ ಮಕ್ಕಳಿಗೆ ಏನೋ ಒಂದು ಬಡ ಮಕ್ಕಳಿಗೆ ಏನೋ ಅಂತ ಪುಸ್ತಕ ಮತ್ತು ಪೆನ್ನುಗಳು ಇವೆಲ್ಲ ಕೊಟ್ಟಾಗ ಅವ್ರಿಗೇನೋ ಒಂದು ಇದಾಗುತ್ತೆ ಅಂತ ಒಂದು ಕಡೆ ನಮ್ಮ ಸ್ನೇಹಿತರು ಮಗಂತಿರೋ 4 ವರ್ಷ ಆಗಬೇಕು ನಮ್ಮ ಜೊತೆಯಲ್ಲಿ ಇವಾಗ ಇದ್ದಂಗೆ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನಸ್ಸಿಗೆ ನೋವು ಆಗುತ್ತೆ ಮತ್ತು ದುಃಖನಾಗುತ್ತೆ. ಇಷ್ಟೆಲ್ಲ ಹೇಳಿ ಆಮೇಲೆ ಅವ್ರ ತಂದೆ ತಾಯಿಗೆ ಮತ್ತು ಅವ್ರ ಕುಟುಂಬಕ್ಕೆ ಆಶಾ. ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಸಿಗುತ್ತದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಪೋಷಕರು ಹಾಗೂ ಗ್ರಾಮಸ್ಥರು ಸಹಕರಿಸಬೇಕು ಎಂದು ಶಾಲಾ ಮುಖ್ಯ ಶಿಕ್ಷಕ ತಿರುಮಲೇಶ್ ಹೇಳಿದರು. ಈ ಸಂದರ್ಭದಲ್ಲಿ ಮೃತ ಚಿರಂಜೀವಿ ಚೇತನ್ ರವರ ತಾಯಿ ನೇತ್ರಾವತಿ, ರೈತ ಸಂಘ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸುಬ್ರಹ್ಮಣಿ, ತಾಲೂಕು ಅಧ್ಯಕ್ಷ ಮುನೇಗೌಡ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ, ಕಾರ್ಯದರ್ಶಿ ತಿಮ್ಮೇಗೌಡ, CRP ಭಕ್ತರಳ್ಳಿ ವಲಯ ಸರಿತಾ, ಗ್ರಾಮ ಪಂಚಾಯತ್ ಸದಸ್ಯರಾದ ಉಮಾದೇವಿ, ನಡಪನಾಯಕನಹಳ್ಳಿ ವಾಸುದೇವಮೂರ್ತಿ, ಚೀಮಂಗಲ ಚಿನ್ನಪ್ಪ, JC ಮಂಜಣ್ಣ, ನಿರಂಜನ್ ಕುಮಾರ್, ವೆಂಕಟೇಶ್, ಬೋವಿನ್ ಕುಮಾರ್, ರಾಜಪ್ಪ ಸೇರಿದಂತೆ ಶಿಕ್ಷಕರಾದ ಮಂಜುನಾಥ್ ಕುಮಾರ್ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಗೋರ್ಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ದಿವಂಗತ ಅಂತ ಬರ್ದಿರೋದು ನಿಜವಾಗ್ಲೂ ನನಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ಚಿರಂಜೀವಿ ಅಂತ ಬರೀಬೇಕು. ಯಾಕೆ ಅಂದ್ರೆ ಅವ್ರ ಮಗನ್ನ ಕಳ್ಕೊಂಡು ಇವತ್ತು ಅವರು ಅದೇ ಶೋಕದಲ್ಲಿ ಇಲ್ಲ. ಆ ಮಗನ್ನ ಎಲ್ಲಾ ಮಕ್ಕಳ ಅಂದ್ರೆ ನಮ್ಮ ಶಾಲೆಯ ಮಕ್ಕಳ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಅವರ ಮಗನ ಮನಸ್ಥಿತಿಯನ್ನ ಅಥವಾ ಆ ಮಗನ ವಿದ್ಯಾಭ್ಯಾಸವನ್ನ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಬಹಳ ಖುಷಿ ಆಗುತ್ತೆ. ನಿಮ್ಮ ದಂಪತಿಗಳಿಗೆ ಇಬ್ಬರಿಗೂ ಆ ದೇವರು ಶಾಂತಿ, ಸುಖ, ನೆಮ್ಮದಿಯನ್ನ ಕರುಣಿಸ್ಲಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಪುತ್ರ ಶೋಕ ಅನ್ನೋದಿದೆಯಲ್ಲ, ಅದು ಜೀವನ ಪರ್ಯಂತ ಇರುವಂತದ್ದು. ಇವತ್ತು ನಾನು ನಿಂತ್ಕೊಂಡು ಏನೋ ಸಮಾಧಾನ ಮಾಡ್ಬೋದು, ಏನೋ ಹೇಳ್ಬೋದು, ಆ ಶೋಕ ಅನ್ನೋದು ಜೀವನ ಪರ್ಯಂತವಾಗಿ ಹೋಗ್ತಾನೆ ಇರುತ್ತೆ. ಸೊ ಈ ದಂಪತಿಗಳ ವಿಶೇಷವಾಗಿರುವಂತದ್ದು ಏನು ಅಂದ್ರೆ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದಿತ್ತು ಅಂತ ಸುಮ್ಮನೆ ಹೇಳೋದಿಲ್ಲ. ಅವ್ರ ದೃಷ್ಟಿಯನ್ನು ಒಂಚೂರು ಬದಲಾಯಿಸ್ಕೊಂಡ್ರು. ಏನು ಅಂದ್ರೆ ಅವ್ರ ಮಗನನ್ನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ನೋಡ್ತಾ ಇದ್ದಾರೆ. ಸೊ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಪುಸ್ತಕಗಳನ್ನ, ನೋಟ್ ಪುಸ್ತಕಗಳನ್ನ, ಪೆನ್ಗಳನ್ನ ಕೊಡ್ತಾ ಇದ್ದಾರೆ.
ಸೊ ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾಗಿರುವಂತ ದಾನ ಯಾವುದು ಅಂತ ಏನಾದ್ರು ಕೇಳಿದ್ರೆ ಅನ್ನದಾನ ಅಂತ ಹೇಳ್ತಾರೆ. ಸೊ ಅನ್ನದಾನಕ್ಕೂ ಮಿಗಿಲವಾಗಿರ್ತಕ್ಕಂಥ ದಾನ ವಿದ್ಯಾದಾನ. ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ದಾನವನ್ನ ಇವ್ರು ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಜಾಸ್ತಿ ಹೇಳಕ್ಕಂತೂ ನಂಗೆ ಆಗ್ತಾನೆ ಇಲ್ಲ, ಎಲ್ಲಾದ್ರೂ ನಿಲ್ಸಿದ್ರೆ ಆರಾಮಾಗಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹೇಳೋದು ಬಹಳ ಕಷ್ಟ ಆಗ್ತಾ ಇದೆ. ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆ ದಂಪತಿಗಳಿಗೆ ಆ ದುಃಖವನ್ನ ಭರಿಸುವಂತಹ ಶಕ್ತಿ, ಆ ಸಮಾಧಾನ ಸ್ಥಿತಿಯನ್ನ ಕಳಿಸ್ಲಿ ಅಂತ ಹೇಳಿ. ಬಸವಪಟ್ಟಣದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿಷಯಕ್ಕಾಗಿ ಒಂದು ಒಳ್ಳೆ ಉತ್ತಮವಾದಂಥ ಕಾರ್ಯ ಹಮ್ಮಿಕೊಂಡಿರೋದು ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರ ಮಗ ಚೇತನ್ ಅವರು ಇವತ್ತು ಚಿರಂಜೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳಿದ್ರು, ಅದು ನಿಜನೇ ಆಗುತ್ತೆ. ಯಾಕಂದ್ರೆ ಅವರು ಇವತ್ತು ಭಗವಂತನಲ್ಲಿ ಇದ್ದಾರೆ. ಅವರೊಂದು ಪ್ರತಿರೂಪನ ಈ ಮಕ್ಕಳಿಗೆ ಬಿಟ್ಟು ಅವ್ರ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಮಕ್ಕಳಲ್ಲಿ ದಯವಿಟ್ಟು ತಂದೆ ತಾಯಿಗಳು ನಮ್ಮ ಹತ್ರ ಎಲ್ಲರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ. ಈ ಒಂದು ಬಾಲ್ಯ ಒಂದು ಈ ಏಜಲ್ಲಿ ಈ ಟೀನೇಜಲ್ಲಿ ಯಾರು ಸಹ ತಂದೆ ತಾಯಿಗಳು ಅವ್ರಿಗೆ ಸ್ಮಾರ್ಟ್ ಫೋನ್ ಕೊಡಬೇಡಿ ದಯವಿಟ್ಟು. ಯಾಕಂದ್ರೆ ಅವರು ಅದರಲ್ಲಿ ಅದು ಜೀವನ ಉಳಿಸುತ್ತೆ, ಜೀವನ ತೆಗಿತೆ. ಅದನ್ನ ಕೊಟ್ಟಾಗ ಈಗ ಅವರಲ್ಲೆಲ್ಲ ಒಂಥರ ಈ ದೇವರು ಇರುತ್ತೆ. ಆ ಫೋನ್ ಕೊಟ್ಟಾಗ ಅದು ಬೇರೆ ಬೇರೆ ದಾರಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ದಯವಿಟ್ಟು ಯಾರು ಕೊಡಬೇಡಿ. ಮತ್ತೆ 24 ಗಂಟೆ ನಮ್ಗೆ ಸಮಯ ಇರುತ್ತೆ. ಆ 24 ಗಂಟೆ ಸಮಯದಲ್ಲಿ ಕನಿಷ್ಠ ನಾವು 8 ಗಂಟೆಗಳ ಕಾಲ ವಿದ್ಯಾಭ್ಯಾಸದ ಬಗ್ಗೆ ತೊಡಗಿಕೊಳ್ಳಬೇಕು. ಇನ್ನು ಉಳಿದಿದ್ದು 16 ಗಂಟೆ ಸಮಯದಲ್ಲಿ 8 ಗಂಟೆ ನಾವು ನಿದ್ರೆಯಲ್ಲಿ ಇರಬೇಕು. ಇನ್ನು 8 ಗಂಟೆ ಸಮಯದಲ್ಲಿ ಒಂದು 2 ಗಂಟೆ ಕಾಲ ನಾವು ಕೃಷಿ ಚಟುವಟಿಕೆಗಳನ್ನ ಅಳವಡಿಸ್ಕೋಬೇಕು. ಮತ್ತೆ ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ಮತ್ತೆ ಏನು ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ.